ಘಟಾನುಘಟಿ ನಾಯಕರಿಗೆ ಶಾಕ್ ಅಂತ ಹೇಳಲಾಗ್ತಿಲ್ಲ. ಯಾರು ಅಂತ ಹೇಳ್ಬಿಡ್ತೀನಿ ಕ್ವಿಕ್ ಆಗಿ. ಚಿಕ್ಕಬಳ್ಳಾಪುರದಿಂದ BN ಬಚ್ಚೇಗೌಡ ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ತುಮಕೂರು GS ಬಸವರಾಜರು ಅವರು ಕೂಡ ಘೋಷಣೆಯನ್ನು ಮಾಡಿದ್ದಾರೆ ನಿವೃತ್ತಿಯನ್ನು. ದಾವಣಗೆರೆ ಲೋಕಸಭಾ ಕ್ಷೇತ್ರ GM ಸಿದ್ದೇಶ್ವರ ಅವರಿಗೆ ವಯಸ್ಸು 71. ಸೊ 70 ಮೀರಿದವರಿಗೆ ಟಿಕೆಟ್ ಕೊಡಲ್ಲ ಅಂತೇಳಿ ಈಗ ಚರ್ಚೆಗಳಾಗ್ತಾ ಇದೆ. ಚಾಮರಾಜನಗರ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಸೊ ದಕ್ಷಿಣ ಕನ್ನಡ ನಳಿನ್ ಕುಮಾರ್ ಕಟೀಲ್ ಸ್ಥಳೀಯ ಮಟ್ಟದಲ್ಲಿ ವಿರೋಧ ಇದೆ. ಬೆಳಗಾವಿ ಮಂಗಳ ಅಂಗಡಿ ಬೆನಕೆಗೆ ಟಿಕೆಟ್ ಭರವಸೆ ನೋಡಿ ಘಟಾನುಘಟಿ ನಾಯಕರಿಗೆ. ವಿಜಯಪುರ ರಮೇಶ್ ಜಿಗಜಿಣಗಿ ಅವರು ಕೂಡ ವಯಸ್ಸು 71 ಆಗಿದೆ. ನಳಿನ್ ಕುಮಾರ್ ಕಟೀಲ್ ಅವ್ರಿಗೂ ಕೂಡ ಸ್ಥಳೀಯ ಮಟ್ಟದಲ್ಲಿ ವಿರೋಧ ಇರುವಂಥದ್ದು. ಅವ್ರಿಗೂ ಕೂಡ ಟಿಕೆಟ್ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಇನ್ನು ಬಾಗಲಕೋಟೆ PC ಗದ್ದಿಗೌಡರ್ ವಯಸ್ಸು 72 ಆಗಿದೆ. ಬಳ್ಳಾರಿ ದೇವೇಂದ್ರಪ್ಪ ವಯಸ್ಸು 71 ಆಗಿರೋದ್ರಿಂದ ಅವರಿಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಲಾಗ್ತಾ ಇದೆ. ಹಾವೇರಿ ಶಿವಕುಮಾರ್ ಉದಾಸಿ ಅವರು ಸ್ವಯಂ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಅವರು ಕೂಡ ವಯಸ್ಸಿನ ಆಧಾರದಲ್ಲಿ ಕೊಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಚಿಕ್ಕೋಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಒಂದು ಕುಟುಂಬಕ್ಕೆ ಒಂದೇ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ಉತ್ತರ ಸದಾನಂದ ಗೌಡ ಅವರು ಕೂಡ ಸ್ವಯಂ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಶೋಭಾ ಕರ್ಲಾಜೆ ಚಿಕ್ಕಮಗಳೂರು ಅಲ್ಲೂ ಕೂಡ ಡೌಟ್ ಅಂತ ಹೇಳ್ತಿದ್ದಾರೆ. ಬೀದರ್ ಭಗವಂತ ಕುಬಾ ನಿನ್ನೆ ಅಷ್ಟೇ ಅವರು ಕೋಪ ಮಾಡ್ಕೊಂಡು ಹೊರಗಡೆ ಬಂದರು. ಕೋಲಾರ ಮುನಿಸ್ವಾಮಿ ಕ್ಷೇತ್ರ JDSಗೆ ಬಿಟ್ಟು ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇಷ್ಟು ಜನರಿಗೂ ಕೂಡ 15 ಜನರಿಗೂ ಕೂಡ ಶಾಕ್ ಕೊಡ್ತಾರೆ ಅಂತೇಳಿ ಹೇಳಲಾಗ್ತದೆ. ಅಂದರೆ ಹೇಳೋಕ್ಕಾಗಲ್ಲ. ವರಿಷ್ಠರ ತೀರ್ಮಾನವೇ ಅಂತಿಮ ತೀರ್ಮಾನ. ಯಾರಿಗೆ ಟಿಕೆಟ್ ಕೊಡುತ್ತೆ ಯಾರಿಗೆ ಟಿಕೆಟ್ ಕೊಡೋದಿಲ್ಲ ಅನ್ನೋದು ಲಿಸ್ಟ್ ಹೊರಗಡೆ ಬಂದ ಬಳಿಕವೇ ಅಧಿಕೃತವಾಗಿ ಮಾಹಿತಿ ಸಿಗುವಂಥದ್ದು. ಅಂದರೆ ಈಗ ಇದೆಲ್ಲವೂ ಕೂಡ ವಿರೋಧಗಳು ಕಾರಣಗಳು ವ್ಯಕ್ತವಾಗಿರುವಂಥದ್ದು. ಲೋಕಸಭಾ ಚುನಾವಣೆಗೆ ತಂತ್ರಗಳು ನಡೀತಾ ಇದ್ದು DCMಗಳು ಬೇಡಿಕೆಯನ್ನು ಇಡ್ತಿದ್ದಾರೆ. DCM ಪಟ್ಟಕ್ಕೋಸ್ಕರ ಸಚಿವರು ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಹಾಗಂತ BJPಯನ್ನು ಸುಮ್ಮನೆ ಕೂತಿಲ್ಲ. BJP ಕೂಡ ಹಲವು ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. BJPಗೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ 28 ಕ್ಷೇತ್ರಗಳನ್ನು ಗೆದ್ದುಕೊಂಡು ಬರೋದು ಒಂದು ಅಜೆಂಡಾವನ್ನು ಮಾಡಿಕೊಂಡು ಕೂತಿದೆ. ಸೊ ಇವತ್ತು 4 ಕ್ಲಸ್ಟರ್ಗಳ BJP ಸ್ಥಳೀಯ ನಾಯಕರ ಜೊತೆ ಮೀಟಿಂಗನ್ನು ಮಾಡಿದೆ. ನಿನ್ನೆ ಹೈದರಾಬಾದ್ ಕರ್ನಾಟಕ ಭಾಗದ ನಾಯಕರ ಜೊತೆಯಲ್ಲಿ ಸಭೆಯನ್ನು ನಡೆಸಿತ್ತು. ಇವತ್ತು ಮಂಗಳೂರು, ಕಿತ್ತೂರು, ಧಾರವಾಡ, ಬೆಂಗಳೂರು 4 ಕ್ಲಸ್ಟರ್ಗಳ ನಾಯಕರ ಜೊತೆಯಲ್ಲಿ ಅವರು ಸ್ಥಳೀಯ ನಾಯಕರ ಜೊತೆಯಲ್ಲಿ ಚುನಾವಣಾ ರಣತಂತ್ರವನ್ನು ಹೆಣೆದಿದ್ದಾರೆ. ಅವರ ಫೀಡ್ಬ್ಯಾಕ್ ತಗೊಂಡಿದ್ದಾರೆ. ಸೊ ನೋಡಿ 15 ಲೋಕಸಭಾ ಕ್ಷೇತ್ರಗಳ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ. ಯಾರಿಗೆ ಯಾವ ಕ್ಷೇತ್ರದಲ್ಲಿ ಟಿಕೆಟ್ ಕೊಡ್ಬೋದು, ಈಗಿರುವಂಥ ಸಂಸದರಿಗೆ ಕೊಟ್ಟರೆ ಗೆಲ್ತಾರಾ ಇಲ್ವಾ, ಅಥವಾ ಹೊಸಬರಿಗೆ ಏನಾದರೂ ಮಣೆ ಹಾಕಬೇಕಾ, ಅಥವಾ ಅಲ್ಲಿ ಯಾರು ಪ್ರಬಲ ನಾಯಕರಿದ್ದಾರೆ, ಯಾರಿಗೆ ನಾವು ಈ ಬಾರಿ ಟಿಕೆಟ್ ಕೊಡ್ಬೋದು, ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತೀವಿ, ಯಾರಿಗೆ ಟಿಕೆಟ್ ಕೊಟ್ಟರೆ ಸೋಲ್ತೀವಿ ಎನ್ನುವ ಫೀಡ್ಬ್ಯಾಕನ್ನು ತಗೊಂಡಿದೆ BJP. ನೋಡಿ 4 ಕ್ಲಸ್ಟರ್ಗಳ ಸ್ಥಳೀಯ ನಾಯಕರಿಂದ ಚುನಾವಣಾ ರಣತಂತ್ರ ಅಂದರೆ ಇದೆ. ಇವತ್ತು 15 ಲೋಕಸಭಾ ಕ್ಷೇತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದೆ. ನೋಡಿ ಆ ಕ್ಷೇತ್ರಗಳಲ್ಲಿ ಯಾರಿದ್ದಾರೆ ಅಂತೇಳಿ ನನ್ನ ಹತ್ರ ಡೀಟೇಲ್ಸ್ ಇದೆ. ಇಂಥವ್ರಿಗೆ ಕೊಟ್ಟರೆ ಬರುತ್ತಾ ಅನ್ನುವ ಒಂದು ಗೆಲ್ತೀವ ಅಂತೇಳಿ ಒಂದಷ್ಟು ವಿಚಾರಗಳನ್ನು ಅಲ್ಲಿ ಚರ್ಚೆ ಮಾಡಲಾಗಿದೆ. ನೋಡಿ ಪ್ರಮುಖವಾಗಿ ಚಿಕ್ಕಬಳ್ಳಾಪುರಕ್ಕೆ BN ಬಚ್ಚೇಗೌಡ ಅವರು ನಿವೃತ್ತಿ ಆಗಿದ್ದಾರೆ. ಸೊ ಅಲ್ಲಿಗೆ ಯಾರನ್ನ ತಂದು ನಿಲ್ಲಿಸ್ಬೋದು ಅಂತೇಳಿ ಒಂದಷ್ಟು ಚರ್ಚೆ ಮಾಡಿದ್ದಾರೆ. ಇನ್ನು ತುಮಕೂರು GS ಬಸವರಾಜ್ ಅವರು ಕೂಡ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಅಲ್ಲಿಗೆ ಯಾರು ಪ್ರಬಲ ನಾಯಕರನ್ನು ಆಯ್ಕೆ ಮಾಡಬೇಕು ಅಂತೇಳಿ ಚರ್ಚೆಗಳು ಕೂಡ ಆಗಿದೆ. ಸೊ ನೋಡಿ ನಿನ್ನೆ ಕೊಪ್ಪಳ, ಬೀದರ್, ಕೋಲಾರ, ಬಳ್ಳಾರಿಯಲ್ಲಿ ಅತೃಪ್ತಿ ಆಗಿತ್ತು. ಇವತ್ತು ಚಿಕ್ಕಮಗಳೂರು BJPಯಲ್ಲೂ ಕೂಡ ಅಸಮಾಧಾನ ಭುಗಿಲದ್ದೆ ಅಂತ ಹೇಳಲಾಗ್ತಾ ಇದೆ. ಹಾಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಗೆ ವಿರೋಧ ವ್ಯಕ್ತವಾಗಿದೆ. ನನ್ನ ಲಿಸ್ಟ್ ಓದ್ತದಲ್ಲ, ಆ ಲಿಸ್ಟಲ್ಲಿ ಅವರ ಹೆಸರು ಕೂಡ ಇತ್ತು. CT ರವಿಗೆ ಟಿಕೆಟ್ ಕೊಡೋ ಬಗ್ಗೆ ಒಂದಷ್ಟು ಚಿಂತನೆಗಳು ಕೂಡ ನಡೆದಿದೆ. CT ರವಿ ಅವರು ಕೂಡ ಚಿಕ್ಕಮಗಳೂರಿಂದ ನಿಂತ್ಕೊಂಡ್ರೆ ಗೆಲ್ತಾರಂತೇಳಿ ಒಂದಷ್ಟು ವಿಚಾರಗಳಿದೆ. ಅವರು ಕೂಡ ಚರ್ಚೆ ಮಾಡಿದ್ದಾರೆ. ಆದರೆ ಸಭೆಯಲ್ಲಿ ಪರೋಕ್ಷವಾಗಿ ಇಂಗಿತವನ್ನು ವ್ಯಕ್ತಪಡಿಸಿರುವಂಥ ಕಾಗೇರಿ ಅವರು ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಮತ್ತೆ ಸ್ಪರ್ಧೆ ಮಾಡಲಿ ಅಂತೇಳಿ ಹೆಗಡೆ ಪರ ಉತ್ತರ ಕನ್ನಡ ಜನಪ್ರತಿನಿಧಿಗಳು ಬ್ಯಾಟಿಂಗನ್ನು ಮಾಡಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರ ಪರ ಶೋಭಾ ಕರಂದ್ಲಾಜೆ ಅವರು ಮಾತಾಡಿದ್ದಾರೆ. ನೋಡೋಣ ಬನ್ನಿ. ಮೊದಲಿಗೆ ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿನೇ ಕೋಮು ಗಲಭೆಯನ್ನು ಎಬ್ಬಿಸುವಂಥದ್ದು. ದೇಶ ಶಾಂತವಾಗಿದೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾವುದೇ ವಿಘಟನೆಗಳು ನಡೆದಿಲ್ಲ, ಯಾವುದೇ ಕೋಮು ದಳ್ಳೂರಿ ನಡೆದಿಲ್ಲ. ಕಾಂಗ್ರೆಸ್ ಯಾವಾಗ ಆಡಳಿತಕ್ಕೆ ಬಂದಿದೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ಈ ದೇಶದ ಮೇಲೆ ಭಯೋತ್ಪಾದಕ ದಾಳಿಯಾಗಿದೆ. ಭಯೋತ್ಪಾದಕ ಅನ್ನಿಸ್ತಾ ಇತ್ತು ಇದು ನಮ್ಮ ಸರ್ಕಾರ ಅಂತ ಅವರಿಗೆ ಅನ್ನಿಸ್ತಾ ಇತ್ತು. ಆದರೆ ಇವತ್ತು ಮೋದಿ ಬಂದ ಮೇಲೆ ಎಲ್ಲ ಭಯೋತ್ಪಾದಕ ಮಾನಸಿಕತೆಯ ಜನಕ್ಕೆ ಭಯ ಹುಟ್ಟಿದೆ.
ಅದಕ್ಕಾಗಿ ಮತ್ತೊಂದು ಸರಿ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ದೇಶದಲ್ಲಿ ಕೋಮು ದಲ್ಲೂರಿಯನ್ನು ಎಬ್ಬಿಸಬೇಕು ಅಂತ ಕಾಂಗ್ರೆಸ್ ಪ್ಲಾನ್ ಮಾಡ್ತಿದೆ ಅಂತ ಅನಿಸುತ್ತೆ. ಅದರ ಒಂದು ಚಿಕ್ಕ ಝಲಕನ್ನು ಇವತ್ತು ಹರಿಪ್ರಸಾದ್ ಅವರು ಹೇಳಿರ್ಬೋದು. ಆದರೆ ದೇಶದ ಜನ ಇವತ್ತು ಹಿಂಸೆಯನ್ನು ಬಯಸ್ತಾ ಇಲ್ಲ, ದೇಶದ ಜನ ಶಾಂತಿಯನ್ನು ಬಯಸ್ತಿದ್ದಾರೆ. ರಾಮ ಮಂದಿರದ ನಿರ್ಮಾಣ ಆದ ನಂತರ ಈ ರಾಮನಿಗೆ ಒಂದು ಅಸ್ಮಿತೆ ಬಂದಿದೆ, ನಮ್ಮ ದೇಶದಲ್ಲಿ ನಮ್ಮ ರಾಮನಿಗೆ ಮಂದಿರ ಆಗಿದೆ ಅಂತ ಅನಿಸಿದೆ. ಅದಕ್ಕಾಗಿ ಈ ಮಾತಿಗೆ ಯಾರು ಕಿವಿಗೊಡಬಾರ್ದು, ಎಲ್ಲರೂ ಕೂಡ ಶಾಂತಿಯನ್ನು ಕಾಪಾಡಿಕೊಂಡು ರಾಮನ ಭಜನೆಯನ್ನು ಮಾಡಬೇಕನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ಸಿನ ಮಾನಸಿಕ ನೋಡಿ, ಒಂದು ಕಡೆ ಯಾರಿಗೆಲ್ಲ ಟಿಕೆಟ್ ಕೊಡಬೇಕು ಅಂತೇಳಿ ಫೈಟ್ ನಡೀತಾ ಇದೆ, ಯಾರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಚಿಂತನೆ ನಡೀತಾ ಇದೆ. ನೋಡಿ, ಏನೇ ಆದರೂ ಕೂಡ ಬಿಜೆಪಿಯ ವರಿಷ್ಠರ ತೀರ್ಮಾನವೇ ಅಂತಿಮ. ಅವರು ಕೂಡ ಆಂತರಿಕವಾಗಿ ಸರ್ವೆ ರಿಪೋರ್ಟ್ಗಳನ್ನು ಕಲೆಕ್ಟ್ ಮಾಡ್ತಾರೆ. ವೀಕ್ಷಕರನ್ನ ಕಳಿಸಿ ಆಲ್ರೆಡಿ ಅವರು ರಿಪೋರ್ಟ್ ಕಲೆಕ್ಟ್ ಮಾಡಿದ್ದಾರೆ. ವೀಕ್ಷಕರು ಯಾರ ಹೆಸರನ್ನು ಸೂಚಿಸ್ತಾರೋ ಅವ್ರಿಗೆ ಟಿಕೆಟ್ ಕೊಡೋದು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವ್ರು ಸೋಲ್ತಾರೆ ಅಂತ ಕೊಟ್ಟರೆ ಅವ್ರಿಗೆ ಖಂಡಿತವಾಗಿ ಟಿಕೆಟ್ ಇಲ್ಲ ಅಂತೇಳಿ ಸುಮ್ಮನೆ ಕೂರಿಸ್ತಾರೆ. ಸೊ ಇದು ಬಿಜೆಪಿ ವರಿಷ್ಠರ ಒಂದು ಸಿದ್ಧಾಂತ ಕೂಡ. ಇಷ್ಟೆಲ್ಲ ಆಗ್ತಾ ಇರೋ ಕೂಡ ನೋಡಿ, ಈಶ್ವರಪ್ಪ ಅವರು ಹೋಗಿ ವರಿಷ್ಠರನ್ನ ಭೇಟಿ ಮಾಡಿ ಬಂದಿದ್ದಾರೆ. ದೆಹಲಿಯಲ್ಲಿ ಆ ಭೇಟಿಯಾದ ಬಳಿಕ ಗರಿಗೆದರಿದೆ. ಟಿಕೆಟ್ಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಅವರು ಲಾಬಿಯನ್ನು ನಡೆಸಿದ್ದಾರ. ಮಗನಿಗೆ ಟಿಕೆಟ್ ಮನವಿ ಮಾಡಿಕೊಂಡಿದ್ದಾರೆ ಅನ್ನುವ ಗುಮಾನಿ ಎದ್ದಿದೆ. ಈ ಕಡೆ ಟಿಕೆಟ್ ಯಾರು ಕೊಡಬೇಕು ಯಾರು ಕೊಡಬಾರ್ದು ಅಂಥೇಳಿ ಇಲ್ಲಿ ಸಭೆಗಳ ಮೇಲೆ ಸಭೆಯನ್ನು ನಡೆಸ್ತಾ ಇದ್ರೆ, ಆ ಕಡೆ ಮಾಜಿ ಸಚಿವರಾಗಿರುವಂಥ KS ಈಶ್ವರಪ್ಪ ಅವರು ಹೋಗಿ ಮಗನಿಗೆ ಟಿಕೆಟ್ ಕೊಡಿ ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅಂತೇಳಿ ಈಗ ಗುಮಾನಿ ಇದೆ. ಸೊ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದಾರೆ. ಚುನಾವಣಾ ಚತುರ ಕೇಂದ್ರ ಗೃಹ ಮಂತ್ರಿಗಳಾಗಿರುವಂಥ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಬಂದಿದ್ದಾರೆ. ಸೊ ಈಗ ಭೇಟಿ ಆದ ಬಳಿಕ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಗರಿಗೆದರ್ತಾ ಇದೆ. ಈಗ ಆಲ್ರೆಡಿ ಹೇಳ್ತಾ ಇದ್ದಂತೆ ಒಂದಷ್ಟು ಕ್ಷೇತ್ರಗಳಲ್ಲಿ ಯಾರಿಗೆ 15 ಕ್ಷೇತ್ರಗಳಲ್ಲಿ ಈಗ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳ್ತಿದ್ದಾರೆ. ಆ ಲಿಸ್ಟ್ ಹತ್ರ ಇದೆ ಚಿಂತನೆ. 15 ಹಾಲಿ ಸಿಟ್ಟಿಂಗ್ MP ಗಳಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ. ಇದರ ಜೊತೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಲೋಕಸಭಾ ಚುನಾವಣೆಗೆ ಕಣಕ್ಕಿಳಿಲಿ ಅಂತೇಳಿ ಚರ್ಚೆಗಳಾಗ್ತಾ ಇತ್ತು. ಅವರು ಕೂಡ ಸ್ಪರ್ಧೆ ಮಾಡಲಿ ಅಂತ. ಒಂದು ಕಡೆ ದೆಹಲಿಯಲ್ಲಿ ಈಶ್ವರಪ್ಪ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡ್ಕೊಂಡ್ಬಂದಾರೆ. ಹಾವೇರಿ ಕ್ಷೇತ್ರದ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ. ಪುತ್ರ ಕಾಂತೇಶ್ಗೆ ಟಿಕೆಟ್ ಕೊಡಿಸೋದಕ್ಕೆ ಲಾಬಿ ಮಾಡಿದ್ರು ಅಂತೇಳಿ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹೈಕಮಾಂಡ್ ಭೇಟಿ ಮಾಡಿ ಹಾವೇರಿಯಿಂದ ಕೊಡಿ, ನನ್ನ ಮಗನಿಗೆ ನಾವು ಗೆಲ್ಸ್ಕೊಂಬರ್ತೀವಿ ಅಂತೇಳಿ. ಆದರೆ ಶಿವಕುಮಾರ್ ಉದಾಸಿ ಅವರು ಸುಮ್ಮನೆ ಇರ್ತಾರ? ಅವ್ರು ಆಲ್ರೆಡಿ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಶಿವಕುಮಾರ್ ಉದಾಸಿ ಅವರು ಸಿಟ್ಟಿಂಗ್ MP. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾಜಿ CM ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ವರಿಷ್ಠರು ಹಾವೇರಿಗೆ ಅಭ್ಯರ್ಥಿ ಫೈನಲ್ ಮಾಡ್ತಾರೆ, ಅದರಲ್ಲಿ ನಮ್ದು ಯಾವುದೇ ರೀತಿಯಂತ ಫೈನಲ್ ಆಗೋದಿಲ್ಲ. ಆದರೆ ನಾನಂತೂ ಆಕಾಂಕ್ಷಿ ಅಲ್ಲ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾವೇರಿ ಕ್ಷೇತ್ರದ ಯಾರು ಬೇಕಾದರೂ ಅಭ್ಯರ್ಥಿ ಆಗಲಿ ಅಂತ ಹೇಳಿದ್ದಾರೆ. ಕೇಳಿ. ಅದಕ್ಕೆ ಯಾವುದೇನು ತೊಂದರೆ ಇಲ್ಲಲ್ಲ. ಸೋಮಣ್ಣವ್ರು ಹೋಗಿದ್ದಾರೆ, ಈಶ್ವರಪ್ಪ ಹೋಗಿದ್ದಾರೆ, ನಾನು ಕೂಡ ಹೋಗ್ತೀನಿ, ಯಡಿಯೂರಪ್ಪ ಹೋಗಿ ಬರ್ತಾರೆ. ಅಲ್ಲ, ಅದೇನು ತಪ್ಪೇನಿದೆ? ಪ್ರಯತ್ನಗಳು ಮಾಡೋದಕ್ಕೆ ಕೇಳೋದಕ್ಕೆ ಏನು ತಪ್ಪೇನಿಲ್ಲ. ಇಲ್ಲ, ನನಗೆ ಇದುವರೆಗೂ ಯಾರೂ ಏನು ಸಂಪರ್ಕ ಮಾಡಿಲ್ಲ, ಯಾವ ಥರ ಒತ್ತಡ ಕೂಡ ಇಲ್ಲ ನನಗೆ. ಅದು ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ನಾವೆಲ್ಲ ಅದಕ್ಕೆ ಭದ್ರ ಕೆಲಸ ಮಾಡ್ತೀವಿ ಅಂತ ಮುಂಚೆನೇ ಹೇಳಿದ್ದೇವೆ. ಯಾರೇ ಟಿಕೆಟ್ ತೊಗೊಂಡು ಬಂದರೂ ಕೂಡ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೇವೆ. ತಪ್ಪೇನಿದೆ? ಅಲ್ಲ, ಅಮಿತ್ ಶಾ ಅವ್ರು ಭೇಟಿ ಆಗೋದಕ್ಕೆ ಯಾವುದೇನು ತೊಂದರೆ ಇಲ್ಲಲ್ಲ. ಸೋಮಣ್ಣವ್ರು ಹೋಗಿದ್ದಾರೆ, ಈಶ್ವರಪ್ಪ ಹೋಗಿದ್ದಾರೆ, ನಾನು ಕೂಡ ಹೋಗ್ತೀನಿ, ಯಡಿಯೂರಪ್ಪ ಹೋಗಿ ಬರ್ತಾರೆ. ಅಲ್ಲ, ಅದೇನು ತಪ್ಪೇನಿದೆ? ಪ್ರಯತ್ನಗಳು ಮಾಡೋದಕ್ಕೆ ಕೇಳೋದಕ್ಕೆ ಏನು ತಪ್ಪೇನಿಲ್ಲ. ಇಲ್ಲ, ನನಗೆ ಇದುವರೆಗೂ ಯಾರೂ ಏನು ಸಂಪರ್ಕ ಮಾಡಿಲ್ಲ, ಯಾವ ಥರ ಒತ್ತಡ ಕೂಡ ಇಲ್ಲ ನನಗೆ. ಅದು ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ನಾವೆಲ್ಲ ಅದಕ್ಕೆ